ನಾನು ಬಿಡಿಸಬೇಕು. ಈ ಚಿತ್ರವನ್ನು ಬಿಡಿಸಲು ಪ್ರಯತ್ನಿಸುತ್ತೇನೆ. ಇದೇನಿದು? ನನಗೆ ಈ ಚಿತ್ರ ಬಿಡಿಸಲು ಆಗುತ್ತಿಲ್ಲವಲ್ಲ. ಮತ್ತೆ ಪ್ರಯತ್ನಿಸುತ್ತೇನೆ. ಇದೇನಿದು? ಈ ಚಿತ್ರ ಬಿಡಿಸಲು ನನ್ನಿಂದ ಆಗುತ್ತಿಲ್ಲವಲ್ಲ. ನನಗೆ ತುಂಬಾ ಬೇಸರವಾಗುತ್ತಿದೆ. ನನಗೆ ಈ ಚಿತ್ರ ಬಿಡಿಸಲು ಆಗುತ್ತಿಲ್ಲ. ತುಂಬಾ ಬೇಸರವಾಗುತ್ತಿದೆ. ಬಾಲಕ, ಬಾಲಕ, ಏಕೆ ಹೀಗೆ ಕುಳಿತಿರುವೆ? ನಿನ್ನನ್ನು ನೋಡಿದರೆ ಬೇಸರಗೊಂಡಿರುವಂತೆ ಕಾಣುತ್ತಿದೆ. ನಾನು ಈ ಚಿತ್ರವನ್ನು ನೋಡಿದೆ, ಬಿಡಿಸಲು ಆಸೆ ಆಯಿತು, ಬಿಡಿಸಲು ಪ್ರಯತ್ನಿಸಿದೆ. ನನ್ನಿಂದ ಬಿಡಿಸಲು ಆಗುತ್ತಿಲ್ಲ. ಏಕೆ ಹೀಗೆ ಮಗಳು ನಗುತ್ತೀರಲ್ಲ? ನಿಮಗೆ ಏನು ಗೊತ್ತಿದರ ಬಗ್ಗೆ? ಯಾರು ಎಂದು ಕೇಳಬಹುದೇ? ನನ್ನನ್ನು ಎಲ್ಲರೂ ಗುರುಗಳೇ ಎಂದು ಕರೆಯುತ್ತಾರೆ. ಗುರುಗಳು ಅಂದರೆ ಏನು? ಗುರುಗಳು ಎಂದರೆ ಅಕ್ಷರ ಇಲ್ಲದವರಿಗೆ ಅಕ್ಷರವನ್ನು ಕಲಿಸುವುದು, ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನು ತಿಳಿಸುವುದು, ಕಲೆ ಇಲ್ಲದವರಿಗೆ ಕಲೆಯನ್ನು ಕಲಿಸುವುದು. ಅಂತವರಿಗೆ ಗುರುಗಳೇ ಎಂದು ಕರೆಯುತ್ತಾರೆ. ಹಾಗಾದರೆ ನನಗೂ ಈ ಚಿತ್ರವನ್ನು ಬಿಡಿಸಲು ತೋರಿಸುವಿರಾ? ಆಗಬಹುದು ಬಾಲಕ, ಈ ಚಿತ್ರವನ್ನು ಬಿಡಿಸಲು ತೋರಿಸಿಕೊಡುತ್ತೇನೆ. ಅದೇ ರೀತಿಯಾಗಿ ಬಿಡಿಸಲು ನೀವು ಪ್ರಯತ್ನಿಸು. ಆಗಬಹುದು ಗುರುಗಳೇ. ಮೊದಲು ಈ ರೀತಿಯಾಗಿ ಬಿಡಿಸಲು ಪ್ರಯತ್ನಿಸು ಬಾಲಕ. ಗುರುಗಳೇ, ಈ ಚಿತ್ರ ಎಷ್ಟು ಸುಂದರವಾಗಿ ಬಂದಿದೆಯಲ್ಲ. ನನಗೆ ತುಂಬಾ ಸಂತೋಷವಾಯಿತು ಗುರುಗಳೇ. ಅದಕ್ಕೆ ಬಾಲಕ ಹೇಳುವುದು, ಎಲ್ಲದಕ್ಕೂ ಒಬ್ಬ ಗುರು ಬೇಕು ಅಂತ. ಹಾಗಾದರೆ ನನಗೂ ವಿದ್ಯೆಯನ್ನು ಕಲಿಸುವಿರಾ? ಕಲೆಯನ್ನು ಕಲಿಸುವಿರಾ? ಆಗಬಹುದು ಬಾಲಕ. ಇನ್ನು ಮುಂದೆ ನಿನ್ನ ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಈ ಕಲೆಯನ್ನು ಕಲಿಸುತ್ತೇನೆ. ಹಾಗಾದರೆ ನನ್ನ ತಾಯಿಯನ್ನು ನಿಮ್ಮ ಬಳಿ ಕರೆದುಕೊಂಡು ಬರುತ್ತೇನೆ ಗುರುಗಳೇ. ಆಗಲಿ ಮಗುವೆ, ಕರೆದುಕೊಂಡು ಬಾ. ಅಮ್ಮ, ಅಮ್ಮ, ಹೇಳು ಕಂದ. ಅಮ್ಮ, ನಾನು ಒಬ್ಬ ಗುರುಗಳನ್ನು ನೋಡಿದೆ. ಹೌದಾ? ಅವರು ಎಲ್ಲಿದ್ದಾರೆ? ಅವರು ಯಾರು? ನಾನು ನಡೆದುಕೊಂಡು ದಟ್ಟವಾದ ಅರಣ್ಯದಲ್ಲಿ ನಡೆದುಕೊಂಡು ಹೋಗಿದ್ದೆ. ಅಲ್ಲಿ ಕಿಡೀಸ್ ಕ್ಯಾಸಲ್ ಎಂಬ ಆಶ್ರಮವಿತ್ತು. ಅಲ್ಲಿ ಒಬ್ಬ ಗುರುಗಳನ್ನು ನೋಡಿದೆ. ಅಲ್ಲಿ ಒಂದು ಸುಂದರವಾದ ಚಿತ್ರವನ್ನು ನೋಡಿದೆ. ನನಗೆ ಆ ಚಿತ್ರವನ್ನು ಬಿಡಿಸಲು ಆಗಲೇ ಇಲ್ಲ. ಆ ಗುರುಗಳು ನನಗೆ ಆ ಚಿತ್ರವನ್ನು ಹೇಗೆ ಬಿಡಿಸಬೇಕೆಂದು ತೋರಿಸಿಕೊಟ್ಟರು ಅಮ್ಮ. ಆಮೇಲೆ ನನಗೆ ಅವರು ವಿದ್ಯೆಯನ್ನು ಕಲಿಸುತ್ತೇನೆ ಎಂದು ಹೇಳಿದರು. ಹೌದಾ ಕಂದ? ನೀನು ಹೇಳುವುದನ್ನು ಕೇಳಿದರೆ ನನಗೂ ಅವರನ್ನು ನೋಡಲು ಸಂತೋಷವಾಗುತ್ತದೆ. ಅವರ ಬಳಿ ನನ್ನನ್ನು ಕರೆದುಕೊಂಡು ಹೋಗುವೆಯಾ ಮಗುವೆ? ಈಗಲೇ ಹೋಗೋಣ ಅಮ್ಮ, ಬನ್ನಿ ಹೋಗೋಣ. ನಮ್ಮ ಸಂಸ್ಕೃತಿಯ ಪ್ರಕಾರ ಗುರುದಕ್ಷಿಣೆಯನ್ನು ನೀಡಲು ನಾನು ಸಿದ್ಧ ಮಾಡಿಕೊಳ್ಳುತ್ತೇನೆ. ಆಗಲಿ ಅಮ್ಮ. ಗುರುಗಳೇ, ಗುರುಗಳೇ, ನನ್ನ ಅಮ್ಮನನ್ನು ಕರೆದುಕೊಂಡು ಬಂದಿದ್ದೇನೆ. ಇವರೇ ನನ್ನ ಅಮ್ಮ. ನಮಸ್ಕಾರ ಗುರುಗಳೇ. ಗುರುಗಳೇ, ನಿಮ್ಮ ಬಗ್ಗೆ
ಮಗುವು ಎಲ್ಲವನ್ನೂ ಹೇಳಿದ್ದಾರೆ. ಈ ಕಿಟೀಸ್ ಕ್ಯಾಸಲ್ ಆಶ್ರಮದಲ್ಲಿ ಅವನು ಓದಲು ಅವನಿಗೂ ತುಂಬಾ ಸಂತೋಷವಾಗುತ್ತಿದೆ, ತುಂಬಾ ಇಷ್ಟಪಡುತ್ತಿದ್ದಾನೆ. ನೀವು ಅವರನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಆಗಲಿ ತಾಯಿ, ನಿಮ್ಮ ಮಗುವನ್ನ ಶಿಷ್ಯನಾಗಿ ಸ್ವೀಕರಿಸಿ ವಿದ್ಯೆಯನ್ನು ಕಲಿಸುತ್ತೇನೆ. ಧನ್ಯವಾದ ಗುರುಗಳೇ. ಈ ಕಿಟೀಸ್ ಕ್ಯಾಸಲ್ ಆಶ್ರಮವು ನನ್ನ ಮಗುವಿಗೆ ಮಾತ್ರ ಮೀಸಲಲ್ಲ. ನಮ್ಮ ಮನೆಯ ಬಳಿ ಈ ತರ ಎಷ್ಟೋ ಮಕ್ಕಳು ಇದ್ದಾರೆ. ಅವರನ್ನು ಇಲ್ಲಿಗೆ ಕರೆತರುತ್ತೇನೆ. ಅವರಿಗೂ ನಿಮ್ಮ ಜ್ಞಾನವನ್ನು ಧಾರೆ ಎರೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಗಲಿ ತಾಯಿ. ಗುರುಗಳೇ, ನಮ್ಮ ಸಂಸ್ಕೃತಿಯ ಪ್ರಕಾರ ಗುರುದಕ್ಷಿಣೆಯನ್ನು ನೀಡುವುದು ನಮ್ಮ ಪದ್ಧತಿ. ಈ ಗುರುದಕ್ಷಿಣೆಯನ್ನು ತಂದಿರುವೆ, ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುರುಗಳೇ, ಇನ್ನು ಮುಂದೆ ನಿಮ್ಮ ಮಾರ್ಗದರ್ಶನದಲ್ಲಿ ವಿದ್ಯೆಯನ್ನು ಕಲಿತು ನಿಮ್ಮ ಈ ಕಿಡೀಸ್ ಕ್ಯಾಸಲ್ ಎಂಬ ಆಶ್ರಮವನ್ನು ಎತ್ತಿ ಹಿಡಿಯುತ್ತೇನೆ ಗುರುಗಳೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.